ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮ ನೋಡಿ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರಾ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ರಿ, ನಿಮ್ಮ ಸ್ನೇಹಿತರಿಗೂ ಪರಿಚಯ ಮಾಡಿಕೊಡ್ರಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮನ್ನು ಪ್ರೋತ್ಸಾಹಗೊಳಿಸಬೇಕಂತ ಕೇಳ್ಕೊಳ್ತೇನೆ. ಮಕ್ಕಳೇ, ಈ ಸಂಡೇ ಸ್ಕೂಲ್ನ ಪ್ರತಿಯೊಂದು ಬೈಬಲ್ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ನಾನು ಯಾವಾಗಲೂ ನಿಮಗೊಂದು ನಿಜವಾದಂಥ ಸಾಕ್ಷ್ಯ ಚಿತ್ರಣವನ್ನು ನಾನು ಕೊಡ್ತಾ ಬರ್ತಿದ್ದೇನೆ ಮತ್ತು ಆ ಒಂದು ನಿಜವಾದಂಥ ಸಾಕ್ಷಿಯಿಂದ ನಾವು ಸಹ ಸಾಕ್ಷಿ ಕೊಡಬೇಕೆಂಬ ಆಲೋಚನೆ ನಿಮ್ಮಲ್ಲೂ ಹುಟ್ಟಬೇಕು. ನಿಮ್ಮಲ್ಲಿ ಮಾಡಿದಂಥ ದೇವರ ಅದ್ಭುತ ಕಾರ್ಯಗಳನ್ನು ನೀವು ಇತರರಿಗೆ ಹೇಳುವವರಾಗಿರಬೇಕು ಮತ್ತು ಆ ಥರ ರೀತಿಯಲ್ಲಿ ಇರುವಂಥ ಸಾಕ್ಷಿಗಳನ್ನು ನೀವು ನಂಬಬೇಕು ಮತ್ತು ನೀವು ಅದನ್ನು ಅನುಭವಿಸಬೇಕು. ಅದೇ ರೀತಿಯಲ್ಲಿ ಈ ವಾರದ ಒಂದು ಕಥೆಯನ್ನು ನಾವು ಬೈಬಲ್ ಸ್ಟೋರಿಯನ್ನು ಕೇಳೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಇನ್ನೊಂದು ಕಥೆಯನ್ನು ನಾನು ನಿಮಗೆ ಹೇಳೋನಾಗಿದ್ದೇನೆ, ನಿಜವಾದಂಥ ಘಟನೆಯನ್ನು. ಒಂದು ಶಾಲೆಯಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಒಬ್ಬಳ ಹೆಸರು ರೆಮೋಲಾ ಅಂತ ಹೇಳಿ, ಇನ್ನೊಬ್ಬಳ ಹೆಸರು ಶಾಲಿನಿ ಅಂತ ಹೇಳಿ. ಇವರಿಬ್ಬರು ಒಳ್ಳೆಯ ಸ್ನೇಹಿತರು. ಅದೇ ರೀತಿಯಲ್ಲಿ ಓದಿನಲ್ಲೂ ಸಹ ಬಹಳ ಮುಂದೆ ಇದ್ದರು. ಯಾವಾಗಲೂ ರೆಮೋಲಾ ತರಗತಿಯಲ್ಲಿ ಫಸ್ಟ್ ಬರ್ತಾಯಿದ್ಲು, ಅದೇ ರೀತಿಯಲ್ಲಿ ಶಾಲಿನಿ ಸಹ ಸೆಕೆಂಡ್ ಬರ್ತಾಯಿದ್ಲು. ಶಾಲಿನಿಗೂ ಸಹ ಮೊದಲೇದವಳಾಗಿ ಬರಬೇಕಂತ ಹೇಳಿ ಬಹಳ ಆಸೆ. ಆದರೆ ರೆಮೋಲಾ ಎಲ್ಲದರಲ್ಲೂ ಅವಳು ಮುಂದಿದ್ದರಿಂದ ಆಕೆಯನ್ನು ಹಿಂದಾಕೋದಕ್ಕೆ ಶಾಲಿನಿಗೆ ಆಗ್ತಾ ಇರಲಿಲ್ಲ. ಹೀಗೆ ಅವರಿಬ್ಬರು ಪ್ರತಿಯೊಂದು ಪರೀಕ್ಷೆಯಲ್ಲಿ ಫಸ್ಟ್ ಟರ್ಮ್ ಬರಲಿ, ಸೆಕೆಂಡ್ ಟರ್ಮ್ ಬರಲಿ, ಆಮೇಲೆ ಫಸ್ಟ್ ಸೆಮ್ ಬರಲಿ, ಸೆಕೆಂಡ್ ಸೆಮ್ ಬರಲಿ, ಯಾವಾಗಲೂ ಅವರು ಮುಂದೆ ಇರ್ತಾಯಿದ್ರು. ಶಾಲೆಯಲ್ಲಿ ಓದಬೇಕಾದ್ರೆ ನಿಮಗೆ ಗೊತ್ತಲ್ವಾ, ಬುಕ್ಕನ್ನು ಹೊರ ಎತ್ಕೊಂಡು ಹೋಗಬೇಕು, ಪರೀಕ್ಷೆ ಮುಗಿದ ನಂತರ ಅವ್ರು ಬಿಟ್ಟು ಬರಬೇಕು, ಅದನ್ನು ತೊಗೊಂಡು ಬರಬೇಕು, ಹೀಗೆಲ್ಲ ನಡೀತಾ ಇತ್ತು. ಹೀಗೆ ಇರುವಂಥ ಸಂದರ್ಭದಲ್ಲಿ ಒಂದು ಪರೀಕ್ಷೆಯ ದಿನದಲ್ಲಿ ಏನಾಗ್ತದೆ ಅಂತ, ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಈ ಶಾಲಿನಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳಿಗೆ ಕೆಟ್ಟ ಆಲೋಚನೆ ಬರ್ತದೆ. ಏನಂತ ಹೇಳಿದ್ರೆ, ನಾನು ಒಂದು ವೇಳೆ ಇವಳ ಒಂದು ಪುಸ್ತಕವನ್ನು ನಾನು ಅಡಗಿಸಿಟ್ಬಿಟ್ರೆ, ಇಲ್ಲಾಂತ ಹೇಳಿದ್ರೆ ನಾನು ತೊಗೊಂಡೋಗ್ಬಿಟ್ರೆ ಇವಳು ಹೇಗೆ ನನಗಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಾಳೆ ನೋಡಬೇಕು ಅಂತ ಹೇಳಿ. ಹಾಗಾಗಿ ಅವಳೇನು ಮಾಡ್ತಾಳೆ, ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ನಾಳೆ ನಡೆಯುವಂಥ ಒಂದು ಸಬ್ಜೆಕ್ಟ್ನ ಪುಸ್ತಕಗಳನ್ನು, ಟೆಕ್ಸ್ಟ್ ಬುಕ್ಕನ್ನು ಏನು ಮಾಡಿಬಿಡ್ತಾಳೆ, ಎತ್ತಿ ತನ್ನ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ, ಮನೆಗೆ ಹೋಗಿಬಿಡ್ತಾಳೆ. ಮನೆಗೆ ಹೋಗಿ ರೆಮೋಲಾ ನೋಡ್ತಾಳೆ, ಬ್ಯಾಗ್ನಲ್ಲಿ ಟೆಕ್ಸ್ಟ್ ಬುಕ್ಕೂ ಇಲ್ಲ, ಜೊತೆಯಲ್ಲಿ ನೋಟ್ಸ್ ಬುಕ್ಕೂ ಇಲ್ಲ. ಬಹಳ ಗಾಬರಿ ಆಗಿಬಿಡ್ತದೆ. ಆಗ ತಾಯಿಗೆ ಹೇಳ್ತಾಳೆ, ಅಮ್ಮ, ನನ್ನ ಟೆಕ್ಸ್ಟ್ ಬುಕ್ಕು ಇಲ್ಲ, ನನ್ನ ನೋಟ್ಸ್ ಬುಕ್ಕು ಇಲ್ಲ, ಏನು ಮಾಡೋದಮ್ಮ, ನಾಳೆ ಓದ್ಕೊಳ್ಬೇಕಲ್ಲ ಅಂತ ಹೇಳಿಬಿಟ್ಟು ತಾಯಿಗೆ ಒಂದು ಸಾರಿ ಏನು ಮಾಡೋದು, ಎಲ್ಲಿಂದ ತರೋದು ಅಂತ ಹೇಳಿ ಅವಳಿಗೆ ಯೋಚನೆ ಆಗಿ ತಕ್ಷಣ ಅವಳಿಗೊಂದು ಯೋಚನೆ ಬರ್ತದೆ. ಟೀಚರ್ ಹತ್ರ ಕೇಳಿದ್ರೆ ಅವರು ಸಹಾಯ ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ, ತಾಯಿ ತಕ್ಷಣ ಅವರ ತರಗತಿಯ ಟೀಚರ್ಗೆ ಫೋನ್ ಹೊಡಿತಾರೆ. ಫೋನ್ ಹೊಡೆದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗಂತ ಗೊತ್ತಿಲ್ಲ. ಅವಳು ಮನೆಗೆ ಬರುವಾಗ ಅವಳ ಚೀಲದಲ್ಲಿ, ಬ್ಯಾಗ್ನಲ್ಲಿ ಟೆಕ್ಸ್ಟ್ ಬುಕ್ಕು ಇಲ್ಲ, ನೋಟ್ಸ್ ಬುಕ್ಕು ಇಲ್ಲ. ಓಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ತನ್ನ ಬಳಿ ಇರುವಂಥ ಟೆಕ್ಸ್ಟ್ ಬುಕ್ಕನ್ನು ಮತ್ತು ನೋಟ್ಸ್ ಬುಕ್ಕನ್ನು ರೆಮೋಲಾಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ತಂದುಕೊಟ್ಟು ಕಳಿಸ್ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವಳಿಗೆ ಸಹಾಯ ಮಾಡ್ತಾರೆ. ಹಾಗೆ ರೆಮೋಲಾ ರಾತ್ರಿಯೆಲ್ಲ ಕೂತು ಓದಿ, ಬೆಳಗ್ಗೆ ಸಹ ಕೂತು ಓದಿ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗಿ ಉತ್ತಮವಾಗಿ ಬರೆದು ಉತ್ತಮ ಅಂಕಗಳನ್ನು ತರಗತಿಯಲ್ಲಿ ಮೊದಲನೇ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅಂಕಗಳನ್ನು ತಗೊಳ್ತಾಳೆ. ಮಕ್ಕಳೇ, ಅನೇಕ ಸಾರಿ ಸೈತಾನನ್ನು ಮಾಡುವಂಥ ಅನೇಕ ಅಬ್ಸ್ಟಿಕಲ್ಸ್ ಅಂತ ಹೇಳಿದ್ರೆ ತೊಂದರೆಗಳನ್ನು ನಾವು ಎದುರಿಸ್ತೇವೆ. ಆದರೆ ಜಯ ಯಾರ್ದಾಗಿರುತ್ತೆ, ನಮ್ಮದೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕ್ರಿಸ್ತನೊಂದಿಗೆ ಜೀವಿಸುವಂಥವರಾಗಿರ್ತೇವೆ. ಆದ್ದರಿಂದ ನಮಗೆ ಬರುವಂಥ ಶೋಧನೆಗಳನ್ನು ಜಯಿಸುವುದಕ್ಕೆ ಆತನು ಶಕ್ತಿಯನ್ನು ಕೊಡ್ತಾನೆ ಮತ್ತು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೊಡ್ತಾನೆ. ಮಕ್ಕಳೇ, ಅದೇ ರೀತಿಯಲ್ಲಿ ದಾವೀದನ ಕಥೆಯನ್ನು ನೀವು ಕೇಳಿದ್ದೀರ. ದಾವೀದನು ಬಹಳ ದೇವರ ಭಯಭಕ್ತಿಯಲ್ಲಿ ಬೆಳೆದಂಥ ಮಗನಾಗಿದ್ದ. ಅವನಿಗೆ ಒಂದು ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ಅವನನ್ನು ಕೊಲ್ಲಬೇಕಂತ ಹೇಳಿಬಿಟ್ಟು ಅವನ ರಾಜನಾದಂಥ ಸೌಲ ಬಹಳವಾಗಿ ಪ್ರಯತ್ನ ಪಡ್ತಾನೆ. ಆದರೆ ದೇವರು ದಾವೀದನೊಂದಿಗಿದ್ದರಿಂದ ಅವನು ತಪ್ಪಿಸಿಕೊಳ್ತಾನೆ. ಆ ಕಥೆಯನ್ನು ನಾವು ಕೇಳೋಣ. ದೇವರು ನಮ್ಮನ್ನು ಹಾಗೆ ರಕ್ಷಿಸಲಿ ಅಂತ ಹೇಳಿ ನಾವು ಬೇಡಿಕೊಳ್ಳೋರಾಗಿರೋಣ.
ನಮ್ಮ ಆತ್ಮದ ರಕ್ಷಣೆಗಾಗಿ ಬೇಡಿಕೊಳ್ಳೋಣ. ದೇವರು ನಮ್ಮನ್ನು ಆತ್ಮ ರಕ್ಷಣೆ ಕೊಟ್ಟು ನಮ್ಮನ್ನು ಇಲ್ಲಿ ಬೆಳೆಸುವಾತನಾಗಿದ್ದಾನೆ, ಕಾಪಾಡುವಾತನಾಗಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಮಕ್ಕಳೇ, ನೀವು ಸಹ ಆಶೀರ್ವಾದ ಹೊಂದಿರಿ. ಆಮೇನ್. ಬೈಬಲಿನ 1ನೇ ಸಮುವೇಲನ ಪುಸ್ತಕದಲ್ಲಿ ದಾವೀದನು ದೇವರಲ್ಲಿ ಎಷ್ಟು ಭರವಸೆ ಇಟ್ಟಿದ್ದನೆಂಬುದನ್ನು ನಾವು ಕಾಣುತ್ತೇವೆ. ಅವನು ಭಯಪಡುವುದಕ್ಕಿಂತ ಹೆಚ್ಚಾಗಿ ಧೈರ್ಯವುಳ್ಳವನಾಗಿಯೇ ಇರುತ್ತಿದ್ದನು. ಕೇವಲ ಅವನ ಕೈಲಿದ್ದ ದೊಣ್ಣೆಯಿಂದಲೇ ಎಲ್ಲವನ್ನೂ ಜಯಿಸುತ್ತಿದ್ದನು. ಸೌಲನು ದಾವೀದನು ಗೊಲಿಯಾತನನ್ನು ಕೊಂದದನ್ನು ನೋಡಿದ್ದನು. ಆದುದರಿಂದ ಅವನನ್ನು ಫಿಲಿಷ್ಟಿಯರ ವಿರುದ್ಧ ಹೋರಾಡಲು ಕಳುಹಿಸಿದನು. ದೇವರು ದಾವೀದನೊಂದಿಗೆ ಇದ್ದುದರಿಂದ ಫಿಲಿಷ್ಟಿಯರನ್ನು ದಾವೀದನು ಸದೆಬಡಿದನು. ದಾವೀದನು ಫಿಲಿಷ್ಟಿಯರನ್ನು ಸಂಹರಿಸಿ ಸರ್ವಜನರೊಡನೆ ಹಿಂದಿರುಗಿ ಬರುತ್ತಿರುವಾಗ ಇಸ್ರಾಯೇಲ್ಯರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳ ಬಳಿಯುತ್ತಾ ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು, ನಾನು 1000 ಗಟ್ಟಲೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ, ರಾಜತ್ವದ ಮೇಲೆ ಅವನಿಗೆ ಇನ್ನೇನು ಕಮ್ಮಿಯಾಗಿದೆ ಎಂದು ಹೇಳಿದನು. ಅಂದಿನಿಂದ ಅವನು ದಾವೀದನ ಮೇಲೆ ಕಣ್ಣಿಟ್ಟಿದ್ದನು. ಮರುದಿವಸ ದೇವರಿಂದ ಕಳುಹಿಸಲ್ಪಟ್ಟಂಥ ದುರಾತ್ಮವು ಸೌಲನ ಮೇಲೆ ಬಂದುದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಗಳಲ್ಲಿ ಒಂದು ಈಟಿ ಇತ್ತು. ದಾವೀದನು ಕ್ರಮ ಪ್ರಕಾರವಾಗಿ ಆತನ ಮುಂದೆ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು. ಆಗ ಸೌಲನು ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯನೆಂದು ಎಣಿಸಿ ಈಟಿಯನ್ನು ಎಸೆದನು. ದಾವೀದನು 1ನೇ ಸಾರಿ ತಪ್ಪಿಸಿಕೊಂಡನು, 2ನೇ ಸಾರಿ ತಪ್ಪಿಸಿಕೊಂಡನು. ಹೀಗೆ 3 ಸಾರಿ ದಾವೀದನು ಆತನ ಈಟಿಯಿಂದ ತಪ್ಪಿಸಿಕೊಂಡನು. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದುದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿ ಸೈನ್ಯದಲ್ಲಿ ಸಹಸ್ರಾಧಿಕಾರಿಯಾಗಿ ನೇಮಿಸಿದನು. ಇವನು ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದನು. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲ ಕಾರ್ಯಗಳಲ್ಲಿ ಅವನು ವಿವೇಕದಿಂದ ನಡೆಯುತ್ತಿದ್ದನು. ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು. ಇಸ್ರಾಯೇಲ್ಯರು ಯಹೂದ್ಯರು ತಮ್ಮ ಸಂಗಡ ಹೋಗುತ್ತಾ ಬರುತ್ತಾ ಇದ್ದ ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಹೀಗಾಗಿ ಅವನು ಯಾವಾಗಲೂ ದಾವೀದನು ತನ್ನ ಮಗಳಾದಂಥ ಮೀಕಲಳನ್ನು ದಾವೀದನಿಗೆ ಮಾಡಿಕೊಟ್ಟನು. ದಾವೀದನು ಮೀಕಲಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಪ್ರಿಯ ಮಕ್ಕಳೇ, ದೇವರು ನಮ್ಮೊಂದಿಗಿದ್ದರೆ ನಾವು ಯಾರಿಗೂ ಭಯಪಡುವ ಕಾರಣವಿಲ್ಲ, ಅಗತ್ಯವೂ ಇರುವುದಿಲ್ಲ. ಯಾಕೆಂತ ಹೇಳಿದರೆ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡುವಂಥ ದೇವರಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಯೆಹೋವನೇ, ನೀನು ದಾವೀದನ ಸಂಗಡ ಇದ್ದಂತೆ ನಮ್ಮೊಂದಿಗೂ ಇದ್ದು ನಮ್ಮನ್ನು ಬಲಪಡಿಸು. ನಾವು ಹೋಗುವಲ್ಲಿ ಬರುವಲ್ಲಿ ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು. ತಂದೆ ತಾಯಿಯನ್ನು ಆಶೀರ್ವದಿಸು ಸ್ವಾಮಿ. ಮಕ್ಕಳ ತಂದೆ ತಾಯಿಗಳನ್ನು, ತಂದೆ ಮತ್ತು ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ಆಶೀರ್ವದಿಸು. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಸಾರಿ ಎಸೆದ ತಪ್ಪಿತು.
ಸಹ